ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಯುದ್ಧಕ್ಕಾಗಿ ರಾಜರು ಸಿದ್ಧವಾದುದು, ಕರ್ಣನಿಂದ ಶಿಖಂಡಿಯು ಪರಾಜಿತನಾದುದು, ದೃಷ್ಟದ್ಯುಮ್ನ ದುಶ್ಯಾಸನರ ಯುದ್ಧವು ಎಂಬ 63ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಧೃತರಾಷ್ಟ್ರನು, ಸಂಜಯ, ಭೀಮನು ಧರ್ಮರಾಜನು ತಿರುಗಿ ಯುದ್ಧಕ್ಕೆ ಬಂದರೆಂದು, ಪಾಂಡವ ಸಂಜಯರೆಲ್ಲ ಸೇರಿ ನಮ್ಮ ಸೇನೆಯನ್ನು ಕೊಲ್ಲುತ್ತಿದ್ದರೆಂದು, ನಮ್ಮ ಸೈನ್ಯವು ಗೋಳಿಡುತ್ತಾ ಓಡಿ ಹೋಗುತ್ತಿತ್ತೆಂದು ನಿನ್ನಿಂದ ತಿಳಿಯಿತು. ಇದರಿಂದ ನಮ್ಮ ಸೈನ್ಯದಲ್ಲಿ ಇನ್ನು ಮೇಲೆ ಒಬ್ಬನಾದರೂ ಬದುಕಿ ಉಳಿಯುವಂತೆ ತೋರಲಿಲ್ಲ. ಸಂಜಯ, ಈ ದುರವಸ್ಥೆಯಲ್ಲಿ ನಾನು ಇನ್ನು ಬದುಕಿರುವುದಕ್ಕೆ ಹೇಗೆ ತಾನೇ ಸಾಧ್ಯವು? ಅಯ್ಯೋ ಕಷ್ಟವೇ! ನನ್ನ ಮಕ್ಕಳಿಗೆ ಜಯವನ್ನೇ ಹಾರೈಸುತ್ತಿದ್ದ ನಾನು ನಮ್ಮ ಸೈನಿಕರು ಪಾಂಡವರಿಂದ ಹತರಾದರೆಂದು ಕೇಳಿ ಹೇಗೆ ಜೀವಿಸಲಿ? ಸಂಜಯ, ಹೆಚ್ಚು ಮಾತಿನಿಂದೇನು? ಅವರಿಗೆ ದೈವವು ಅನುಕೂಲವಾಗಿದೆ, ಹೋಗಲಿ, ಆಮೇಲೆ ನಮ್ಮವರೇನು ಮಾಡಿದರೋ ಅದನ್ನು ತಿಳಿಸು ಎಂದನು. ಅದಕ್ಕೆ ಆ ಸಂಜಯನು, ರಾಜೇಂದ್ರ, ಮಹಾಬಾಹುವಾದ ಭೀಮನು ಎದುರಿಸಿ ಬರುತ್ತಿರುವುದನ್ನು ಕಂಡೊಡನೆ ನಿನ್ನ ಮಗನಿಗೆ ಕಣ್ಣುಗಳು ಕೆಂಪೇರಿದವು. ಅತ್ಯಾಕ್ರೋಶದಿಂದ ಅವನು ಭೀಮನನ್ನು ಕುರಿತು, ಎಲ ಕುಂತಿಯ ಮಗನೇ, ನಿಲ್ಲು, ನಿಲ್ಲು, ಈಗ ನನ್ನ ಪರಾಕ್ರಮವನ್ನು ನೋಡುವೆ, ಈಗಲೇ ನಿನ್ನನ್ನು ಯಮಪುರಿಗೆ ಕಳುಹಿಸುವೆನು ಎಂದು ಹೇಳುತ್ತಾ ಕರ್ಣನಿಗೆ ಸಹಾಯವಾಗಿ ಭೀಮನನ್ನು ಎದುರಿಸಿ ಬಂದನು. ಭೀಮನಿಗೆ ಹೆದರಿ ಓಡುತ್ತಿದ್ದ ನಿನ್ನ ಸೈನ್ಯವನ್ನೆಲ್ಲ ಕರ್ಣನು ಬಹಳ ಪ್ರಯತ್ನದಿಂದ ತಡೆದು ನಿಲ್ಲಿಸಿಟ್ಟನು. ಹೀಗೆ ನಿಲ್ಲಿಸಿಟ್ಟ ಮೇಲೆ ತಾನು ಪಾಂಡವರನ್ನು ಎದುರಿಸಲು ಹೊರಟನು. ಇದನ್ನು ಕಂಡು ಪಾಂಡವ ಪಕ್ಷದ ಮಹಾರಥರು ಬಿಲ್ಲನ್ನೊದರುತ್ತಾ ಮೇಲೆ ಮೇಲೆ ಬಾಣ ಪ್ರಯೋಗಗಳಿಂದ ಕರ್ಣನನ್ನು ತಡೆಯುತ್ತಾ ಮುಂದೆ ಬಿದ್ದರು. ಭೀಮನು, ಶಿನಿಯ ಮೊಮ್ಮಗನಾದ ಸಾತ್ಯಕಿಯು, ಶಿಖಂಡಿಯು, ಜನಮೇಜಯನು, ದೃಷ್ಟದ್ಯುಮ್ನನು, ಇನ್ನೂ ಎಲ್ಲ ಪ್ರಭದ್ರಕರು, ಪಾಂಚಾಲ ದೇಶದ ಪ್ರಸಿದ್ಧ ವೀರರು ಇವರೆಲ್ಲ ಒಂದಾಗಿ ಸೇರಿ ಬಂದು ಕುರು ಸೈನ್ಯವನ್ನು ಸುತ್ತಲೂ ಆವರಿಸಿಕೊಂಡರು. ಹಾಗೆಯೇ ನಿನ್ನವರು ಪಾಂಡವ ಸೈನ್ಯವನ್ನು ಮುತ್ತಿ ಅಲ್ಲಿನ ಮಹಾರಥರನ್ನು ಕೊಲ್ಲುವ ಆತುರದಿಂದ ಮುಂದೆ ನುಗ್ಗಿದರು. ಆ ಎರಡು ಪಕ್ಷವು ಯುದ್ಧಕ್ಕೆ ಕಲೆತಾಗ ಆನೆಗಳು, ಕುದುರೆಗಳು, ರಥಗಳು, ಪದಾತಿಗಳು, ಧ್ವಜಗಳು ಇವುಗಳ ಕೂಟದಿಂದ ಸೈನ್ಯದ ನೋಟವೇ ಆಶ್ಚರ್ಯಕರವಾಗಿದ್ದಿತು. ಶಿಖಂಡಿಯು ಕರ್ಣನಿಗೆ ಎದುರಾದನು. ದೃಷ್ಟದ್ಯುಮ್ನನು ನಿನ್ನ ಮಗನಾದ ದುಶ್ಯಾಸನನನ್ನು ಎದುರಿಸಿದನು. ನಕುಲನು ವೃಷಸೇನನಿಗೂ, ಯುಧಿಷ್ಠಿರನು ಚಿತ್ರಸೇನನಿಗೂ, ಸಹದೇವನು ಉಲೂಕನಿಗೂ, ಸಾತ್ವಿಕೆಯು ಶಕುನಿಗೂ, ಉಪಪಾಂಡವರು ಕೌರವರಿಗೂ ಎದುರಾಗಿ ಯುದ್ಧಕ್ಕೆ ನಿಂತರು. ಅಶ್ವತ್ಥಾಮನು ಅರ್ಜುನನಿಗೆ ಎದುರಾದನು. ಕೃಪನು ಯುಧಾಮನ್ಯುವನ್ನು ಎದುರಿಸಿ ನಿಂತನು. ಕೃತವರ್ಮನು ಉತ್ತಮೋಜಸ್ಸಿಗೆ ಪ್ರತಿಭಟಿಸಿ ನಿಂತನು. ಭೀಮಸೇನನೊಬ್ಬನೇ ದೊಡ್ಡ ಸೇನಾ ಸಮೇತರಾದ ನಿನ್ನ ಮಕ್ಕಳೆಲ್ಲರನ್ನೂ ಎದುರಿಸಿ ನಿಂತನು. ಆಗ ಶಿಖಂಡಿಯು ರಣಾಂಗಣದಲ್ಲಿ ನಿರ್ಭಯವಾಗಿ ತಡೆಬಡೆಯಿಲ್ಲದೆ ಸಂಚರಿಸುತ್ತಿದ್ದ ಕರ್ಣನನ್ನು ತನ್ನ ಬಾಣಗಳಿಂದ ತಡೆದನು. ಕರ್ಣನಿಗೆ ಅದನ್ನು ನೋಡಿ ಕೋಪದಿಂದ ತುಟಿಗಳು ನಡುಗುತ್ತಿರಲು 3 ಬಾಣಗಳನ್ನು ಸೆಳೆದು ಹುಬ್ಬುಗಳ ನಡುವೆ ತಗಲುವಂತೆ ಶಿಖಂಡಿಯ ಹಣೆಗೆ ಪ್ರಯೋಗಿಸಿದನು. ಆ ಬಾಣದ ಪೆಟ್ಟನ್ನು ಲಕ್ಷ್ಯ ಮಾಡದೆ ಶಿಖಂಡಿಯು ಹಣೆಗೆ ದಾಟಿದ ಆ 3 ಬಾಣಗಳಿಂದ 3 ಶಿಖರಗಳಿಂದ ಶೋಭಿಸುವ ಕೈಲಾಸ ಪರ್ವತದಂತೆ ಕಾಣಿಸಿದನು. ಆ ಬಾಣಗಳಿಂದ ನೊಂದ ಶಿಖಂಡಿಯು ಕೋಪದಿಂದ ಕರ್ಣನನ್ನು 90 ತೀವ್ರ ಬಾಣಗಳಿಂದ ಹೊಡೆದನು. ಆಗ ಕರ್ಣನು 3 ಬಾಣಗಳಿಂದ ಶಿಖಂಡಿಯ ರಥಾಶ್ವಗಳನ್ನು, ಸಾರಥಿಯನ್ನು ಕೊಂದು ಒಂದು ಕ್ಷುರಪ್ರದಿಂದ ಅವನ ಧ್ವಜವನ್ನು ತುಂಡು ಮಾಡಿದನು. ಕುದುರೆಗಳು ಸತ್ತುದನ್ನು ನೋಡಿ ಶಿಖಂಡಿಯು ರಥದಿಂದ ಥಟ್ಟನೆ ನೆಲಕ್ಕೆ ಹಾರಿ ಒಂದು ಶಕ್ತಿಯನ್ನು ಕರ್ಣನ ಮೇಲೆ ಬೀಸಿದನು. ಕರ್ಣನು 3 ಬಾಣಗಳಿಂದ ಆ ಶಕ್ತಿಯನ್ನು ಭೇದಿಸಿದುದಲ್ಲದೆ ಬೇರೆ 9 ಬಾಣಗಳಿಂದ ಶಿಖಂಡಿಯನ್ನು ಹೊಡೆದನು. ಕರ್ಣನ ಬಾಣಗಳಿಂದ ಬಹಳವಾಗಿ ನೊಂದು ಶಿಖಂಡಿಯು ಆ ಬಾಣಗಳಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಥಟ್ಟನೆ ಹಿಂತಿರುಗಿ ಓಡಿಬಿಟ್ಟನು. ಆಮೇಲೆ ಕರ್ಣನು ಬಿರುಗಾಳಿಯು ಹತ್ತಿಯನ್ನು ಹೇಗೋ ಹಾಗೆ ತನ್ನ ಬಾಣ ವೇಗದಿಂದ ಪಾಂಡವ ಸೈನ್ಯವನ್ನು ಚದುರಿಸುತ್ತಿದ್ದನು. ಮತ್ತೊಂದು ಕಡೆ ದೃಷ್ಟದ್ಯುಮ್ನನು ನಿನ್ನ ಮಗನಾದ ದುಶ್ಯಾಸನನ ಬಾಣದಿಂದ ನೊಂದು ಕೋಪದಿಂದ 3 ಬಾಣಗಳನ್ನು ಅವನ ಎದೆಗೆ ಗುರಿಯಿಟ್ಟು ಹೊಡೆದನು. ಒಡನೆಯೇ ದುಶ್ಯಾಸನನು ದೃಷ್ಟದ್ಯುಮ್ನನ ಬಲದೋಳನ್ನು ಬಾಣದಿಂದ ಹೊಡೆದು ಬಲವಾಗಿ ನೋಯಿಸಿದನು. ಇದರಿಂದ ಬಹಳವಾಗಿ ನೊಂದ ದೃಷ್ಟದ್ಯುಮ್ನನು ಒಂದು ಭಯಂಕರ ಬಾಣವನ್ನು ದುಶ್ಯಾಸನನ ಮೇಲೆ ಪ್ರಯೋಗಿಸಿದನು. ಆದರೇನು, ನಿನ್ನ ಮಗನು ತನಗಿದಿರಾಗಿ ಬರುತ್ತಿದ್ದ ಆ ಭಯಂಕರ ಬಾಣವನ್ನು 3 ಬಾಣಗಳಿಂದ ತುಂಡು ಮಾಡಿಬಿಟ್ಟನು. ಅಲ್ಲದೆ
ಬೇರೆ 16 ಬಾಣಗಳನ್ನು ತೆಗೆದು ದೃಷ್ಟದ್ಯುಮ್ನನ 2 ತೋಳುಗಳಿಗೂ ಎದೆಗೂ ಗುರಿಯಿಟ್ಟು ಹೊಡೆದನು. ಇಷ್ಟರಲ್ಲಿ ಕೋಪಗೊಂಡ ದೃಷ್ಟದ್ಯುಮ್ನನು ದುಶ್ಯಾಸನನ ಬಿಲ್ಲನ್ನು ಒಂದು ಕ್ಷುರಪ್ರದಿಂದ ಕತ್ತರಿಸಿಬಿಟ್ಟನು. ಇದನ್ನು ನೋಡಿ ಜನರಲ್ಲಿ ಹಾಹಾಕಾರವು ಹುಟ್ಟಿತು. ಆಗಲೂ ನಿನ್ನ ಮಗನು ನಗುಮುಖದಿಂದಲೇ ಬೇರೊಂದು ಬಿಲ್ಲನ್ನು ತೆಗೆದುಕೊಂಡು ಅನೇಕ ಬಾಣಗಳಿಂದ ದೃಷ್ಟದ್ಯುಮ್ನನನ್ನು ಸುತ್ತಲೂ ಮುಚ್ಚಿಬಿಟ್ಟನು. ನಿನ್ನ ಮಗನ ಈ ಅದ್ಭುತ ಸಾಹಸವನ್ನು ನೋಡಿ ರಣರಂಗದಲ್ಲಿದ್ದ ಎಲ್ಲ ಯೋಧರು, ಆಕಾಶದಲ್ಲಿ ನೋಡುತ್ತಿದ್ದ ಸಿದ್ಧರು, ಅಪ್ಸರಸ್ಸುಗಳು ಆಶ್ಚರ್ಯಪಟ್ಟರು. ಆಗ ದೃಷ್ಟದ್ಯುಮ್ನನು ನಿನ್ನ ಮಗನಾದ ದುಶ್ಯಾಸನನೊಡನೆ ಹೋರಾಡುತ್ತಿದ್ದುದು ಮಹಾ ಗಜವು ಸಿಂಹಕ್ಕೆ ಇದಿರಾಗಿ ನಿಂತಂತೆ ನಮಗೆ ತೋರಿತು. ಇದು 63ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.